ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಧನು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ಬೆಂಗಳೂರಿಗೆ ಹೋಗ್ತಿದ್ದೀನಿ, ಹಂಗಾಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ. ಆ ವ್ಲಾಗ್ ಆಗಿರುತ್ತೆ. ನಮ್ಮ ಅಜ್ಜಿ ಮನೆ ಕಡೆ ನಮ್ಮ ಮಾವನ ಮನೆಗೆ ಹೋಗ್ತಾಯಿದ್ದೀನಿ. ಹೆಂಗಿರುತ್ತೆ ಹೆಂಗೆ ಏನು ಅನ್ಕಲ್ಲ ಈ ವ್ಲಾಗೆಲ್ಲ ಪ್ಲೀಟ್ ಮಾಡ್ತೀನಿ, ನೋಡ್ತಾ ಇರಿ. ನಾವು ಕೂಡ ಹೊರಟ್ವಿ. ಆಲ್ರೆಡಿ ಟೈಮ್ ಆಯಿತು, ಬಿಸಿಲು ಬೇರೆ ಜಾಸ್ತಿ ಆಯಿತು, ಹೋಗೋಕ್ಕಾಗಲ್ಲ, ಗಾಡೀಲಿ ಬಸ್ಸಿಗೆ ಹೋಗೋಣ ಅಂತಿದ್ರು. ಗಾಡಿ ಓಡ್ಸೋಕ್ಕಾಗಲ್ಲ, ಬಿಸಿಲು ಜಾಸ್ತಿ ಆಗಿಬಿಟ್ಟೈತೆ ಅಂತ. ಏನಾಗಲ್ಲ ನಡೀರಿ ಅಂದ್ಬಿಟ್ಟು ನನ್ನ ತಮ್ಮನ ಗಾಡಿನ ಎತ್ಕೊಂಡು ತೊಗೊಂಡು ಹೊರಟ್ವಿ. ಅಯ್ಯೋ ಹೆವಿ ಬಿಸಿಲು ಗೈಸ್, ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ. ಅವ್ರು ಹೇಳ್ದಂಗೆ ಬಸ್ಗೆ ಬಂದುಬಿಡ್ಬೇಕಿತ್ತು ಅನಿಸ್ತು. ಅಲ್ಲಿಂದ ಸುಸ್ತಾಯಿತು ಅಂದ್ಬಿಟ್ಟು ಜ್ಯೂಸ್ ಕುಡಿಯೋಣ, ಟಿಫನ್ ಏನೂ ತಿಂದಿರಲಿಲ್ಲ, ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಗಾಡಿ ಸೈಡ್ಗೆ ಹಾಕಿದ್ವಿ. ದಾಳಿಂಬೆ ಜ್ಯೂಸ್ ಕುಡಿದು ಮತ್ತು ಅಲ್ಲಿಂದ ಮಾಗಡಿ ರೀಚ್ ಆದ್ವಿ. ಮಾಗಡಿ ಬಂದು ಇನ್ನೂ ಟಿಫನ್ ತಿಂದಿರಲಿಲ್ಲ, ಅಲ್ಲೇ ಮಧ್ಯಾಹ್ನ ಆಗೇ ಹೋಗಿತ್ತು. ಹಾಗಾಗಿ ಊಟ ಮಾಡೋಣ ಅಂತ ಗಾಡಿ ಸೈಡ್ಗೆ ಹಾಕಿ ಅವರು ಊಟ ತೊಗೊಂಡ್ರು, ನಾನು ಮಸಾಲೆ ದೋಸೆ ತೊಗೊಂಡೆ, ತಿಂದ್ಬಿಟ್ಟು ಹೊರಟ್ವಿ. ಮತ್ತು ಬಿಸಿಲು ಅಂತೂ ಹೆವಿ ಜಾಸ್ತಿ ಇತ್ತು, ಅದರಲ್ಲಂತೂ ಧೂಳು ಮಾತ್ರ ಹೇಳೋಕ್ಕೆ ಆಗೋಲ್ಲ. ಹಂಗಾಗಿ ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಅಷ್ಟು ಇದು. ಹಂಗಾಗಿ ಸ್ಪೆಕ್ಸ್ ಹಾಕ್ಕೊಂಡು ಹೊರಟ್ವಿ ಗೈಸ್. ಅಲ್ಲಿಂದ ಬಂದು ಸುಸ್ತಾಗಿ ಮಲ್ಕೊಂಡೆ ಗೈಸ್. ಬೆಂಗಳೂರಿಗೆ ಬಂದೆ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು, ರೆಸ್ಟ್ ಮಾಡಿ ಎಲ್ಲ ಮುಗಿಸಿ. ಇವಾಗ ಸ್ವಲ್ಪ ಆಚೆ ಹೋಗೋದಿತ್ತು, ಹಂಗಾಗಿ ಹೋಗ್ತಿದ್ದೀನಿ. ಇದೇ ನಮ್ಮ ಅಜ್ಜಿ ಮನೆ. ಹೇಗಿದೆ ನನಗೆ ಫೋಟೋ ತೋರಿಸ್ಲಾ? ಸ್ವಲ್ಪ ಆಚೆ ಹೋಗೋದಿದೆ ಅಂತ ಹೇಳಿದ್ನಲ್ಲ. ಕ್ಯಾಬ್ ಕೂಡ ಬುಕ್ ಮಾಡಿಕೊಂಡು ನಾನು, ನನ್ನ ಫ್ರೆಂಡ್ ಮತ್ತು ನನ್ನ ಹಸ್ಬೆಂಡಿಗೆ 3 ಜನ ಕ್ಯಾಬ್ ಆಟೋ ಬುಕ್ ಮಾಡಿದ್ವಿ. ಆಟೋ ಬುಕ್ ಮಾಡಿಕೊಂಡು 3 ಜನ ಹೊರಟ್ವಿ. ಅವಳು ತರಲೆ ಕಪಿಟೇಶನ್ ನೋಡಿ ಗೈಸ್, ಹೆಂಗೆ ಆಡ್ತಾಳೆ. ಅಲ್ಲಿಂದ ಐಸ್ ಕ್ರೀಮ್ ಪಾರ್ಲರ್ ಬಂದ್ವಿ, ಐಸ್ ಕ್ರೀಮ್ ತಿನ್ನೋಣ ಅಂದ್ಬಿಟ್ಟು. ಇವಳಂತೂ ಐಸ್ ಕ್ರೀಮ್ ಬಕಾಸುರಿ ಅಂತ ಹೇಳ್ಬೋದು. ಹುಡುಕ್ತಾವಳೆ ಯಾವ್ದು ಬೇಕು ಅಂದ್ಬಿಟ್ಟು, ಅದು ಬೇಡ ಇದು ಬೇಡ ಅದು ಅಂದ್ಕೊಂಡು. ಅವಳಿಗೆ ಐಸ್ ಕ್ರೀಮ್ ಅಂದರೆ ಹೆವಿ ಇಷ್ಟ ಅಂತೆ, ಹಂಗಾಗಿ ಹುಡುಕ್ತಾ ಬಿದ್ದೋಳೆ, ಏನು ತಿನ್ನಲಿ ಏನು ಬಿಡಲಿ, ಹಂಗೆ ಹಿಂಗೆ. ನಾವು ಐಸ್ ಕ್ರೀಮ್ ಎಲ್ಲ ತೊಗೊಂಡೆ ಆರ್ಡ್ರ್ ಮಾಡಿದ್ವಿ. ಅಷ್ಟರಲ್ಲಿ ನನಗೆ ಹುಷಾರು ಬೇರೆ ಇರಲಿಲ್ಲ. ಫುಲ್ AC ಗೈಸ್, ಹೆಂಗಾಗ್ತಿದೆ ಅಂತಂದರೆ ಯಪ್ಪ, ನನ್ನ ಕೈಲಿ ಕೂರೋಕ್ಕೆ ಆಗ್ತಿಲ್ಲ, ಅಷ್ಟು ನೋಡಿ ಫ್ರೆಂಡ್ಸ್, AC ಇರೋದಕ್ಕೆಲ್ಲ ಫುಲ್ಲು ಹುಷಾರಿಲ್ಲ ಅಂತ. ಹುಷಾರಿಲ್ಲ, ಫಾರ್ ದ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದವ್ರೆ ಕಪಲ್ಸು ಮದುವೆ ಆದಮೇಲೆ. ಹೆಂಗಿದೆ ಅಣ್ಣ ಮದುವೆ ಎಕ್ಸ್ಪೀರಿಯೆನ್ಸು ಸಿಸ್ಟರ್ ನಿಮಗೆ? ನಾವು ಕೂಡ ಮದುವೆ ಆದಮೇಲೆ 3 ಮಂತ್ಸ್ ಆಯ್ತಲ್ಲ ಮದುವೆ ಆಗಿ, ಇದೇ ಫಸ್ಟ್ ಮದುವೆ ಆದಮೇಲೆ ಹೋಗಿದ್ದು ಬೆಂಗಳೂರಿಗೆ. ಅವಳು ಅದನ್ನೇ ಹೇಳ್ತಾ ಮಾತಾಡ್ತಿದ್ಲು. ನನ್ನ ಹಸ್ಬೆಂಡ್ನು ಕೇಳ್ತಿದ್ಲು ಹೆಂಗಿದೆ ಮದುವೆ ಲೈಫು ಅಂತ. ಅವ್ರಿಗೆ ವ್ಲಾಗ್ ಅಂದರೂ ಆಗಲ್ಲ, ರೀಲ್ಸ್ ಅಂದರೂ ಆಗಲ್ಲ, ಹಾಗಾಗಿ ಅವರೇನು ಮಾತಾಡಲ್ಲ. ಹಾಗಾಗಿ ಅವರೇನು ಹೇಳಲಿಲ್ಲ. ಐಸ್ ಕ್ರೀಮ್ ಒಬ್ಬಗೆ ಆರ್ಡ್ರ್ ಮಾಡೋದು ಅಂದ್ವಲ್ಲ, ನಾನು ಗಡ್ಬಡ್ ಮಾಡಿದ್ದೆ, ಅವಳು ಅದು ಮಾಡಿದ್ಲು, ಮತ್ತು ನಮ್ಮ ಅಬ್ಬಿ, ನನ್ನ ಅಣ್ಣ ಎಲ್ಲ, ನಾನು ನಮ್ಮ ಅಣ್ಣ ಒಂದೇ ಗಡ್ಬಡ್ ಐಸ್ ತೊಗೊಂಡಿದ್ವಿ. ಐಸ್ ಕ್ರೀಮ್ನ ತಿಂತ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಏನಿಲ್ಲ, ನಮ್ಮ ಮನೇಲಿ ನಿಮ್ಮ ಅಮ್ಮ ಚೆನ್ನಾಗಿ ನೋಡ್ಕೊತಿದ್ದ, ನಮ್ಮ ಅಣ್ಣ ಚೆನ್ನಾಗಿ ನೋಡ್ಕೊತಿದ್ದ? ಯಾಕೆ ಮತ್ತೆ ಸಣ್ಣ ಆಗಿದ್ದೀರ? ಸಿಸ್ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಸಿಸ್? ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸಿಸ್ ನಿಮ್ಮದು? ಎಲ್ಲರೂ ಕ್ವಶನ್ ಅದೇ ಆಗಿದೆ, ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ. ಓ, ನಿಮ್ಮ ಹಸ್ಬೆಂಡ್ ಜೊತೆ ಅಪ್ಡೇಟ್ ಮಾಡ್ತೀರಾ, ಸಿಂಗಲ್ ಅಪ್ಡೇಟ್ ಮಾಡ್ತೀರಾ? ಅವ್ರಿಗೆ ರೀಲ್ಸು ವ್ಲಾಗ್ಸ್ ಎರಡೂ ಆಗಲ್ಲ ಗೈಸ್. ನಾನು ಏನು ಮಾಡಲಿ? ಅದರಲ್ಲೂ ಎಷ್ಟೋ ಫೋರ್ಸ್ ಮಾಡಿ ಹಿಂಸೆ ಮಾಡಿದಾಗ ಆಯಿತು, ಇನ್ನು ಅಳ್ತಾಳೆ, ಬೇಜಾರು ಮಾಡ್ಕೋತಾಳೆ ಅಂದ್ಬಿಟ್ಟು ಅವಾಗ ಒಂಚೂರು ಇದು ಮಾಡ್ತಾರೆ ಅಷ್ಟೇ. ಅವ್ರಿಗೆ ಅದು ಯಾವುದಂದ್ರೆ ಇಷ್ಟ ಇಲ್ಲ. ನನ್ನ ಖುಷಿಗೋಸ್ಕರ ಒಂದೊಂದಕ್ಕೆ ಇದು ಮಾಡ್ತಾರೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ ಗೈಸ್. ಅವರು ಫೋನ್ ನೋಡ್ತಾ ಕೂತಿದ್ರು. ಅವ್ರಿಗೆ ಎಲ್ಲೋದ್ರು ಫೋನ್ ಹುಚ್ಚು ಜಾಸ್ತಿ, ಹೆವಿ ಫೋನ್ ನೋಡ್ತಾರೆ. ಎಷ್ಟು ಫೋನ್ ನೋಡ್ತಾರೆ ಗೊತ್ತಾ, ಸಖತ್. ಅವ್ರಿಗೂ ಅದನ್ನೇ ಹೇಳ್ತಾ ಇದು ಮಾಡಿಕೊಂಡು ಅವ್ರ ಜೊತೆ ಏನೋ ತಮಾಷೆ ಮಾಡ್ಕೊಂಡು ನನ್ನ ಫ್ರೆಂಡ್ ಜೊತೆ ಮತ್ತೆ ಕ್ಯಾಬ್ನ ಬುಕ್ ಮಾಡಿಕೊಂಡು ನಾವು ಇವಾಗ ಊಟ ಮಾಡೋಣ ಅಂತ
ಹೋಗ್ತಿದ್ದೀವಿ, ನಾವು ದೊಣ್ಣೆ ಬಿರಿಯಾನಿಗೆ ಹೋಗಿದ್ದೀವಿ. ಸೊ ಇನ್ನು ಬಾಳೆದೆಲೆ ಊಟಕ್ಕೆ. ಸೊ ಬಿರಿಯಾನಿ, ಮಟನ್ ಬಿರಿಯಾನಿ ತೊಗೊಂಡ್ವಿ, ಮತ್ತು ನನಗೆ ಲಾಲಿಪಾಪ್ ಆ್ಯಂಡ್ ಮತ್ತು ಚಿಕನಲ್ಲಿ ಇನ್ನೂ ಒಂದೇನೋ ಬುಕ್ ಮಾಡಿದ್ರು. ಸೊ ನನಗೆ ಅದೇನಂತ ನೆನಪಿಲ್ಲ. ಎಲ್ಲ ತಿಂದು ಸೊ ಊಟಕ್ಕೆಲ್ಲ ಮುಗಿಸ್ಕೊಂಡು ಆಟೋ ಬುಕ್ ಮಾಡಿಕೊಂಡು ಮತ್ತೆ ಮನೆ ಕಡೆ ಹೊರಟ್ವಿ. ಇವಳು ಅದನ್ನೇ ತಮಾಷೆ ಮಾಡ್ತಾಳೆ, ಸಾಕು ಗೈಸ್ ಹೊಟ್ಟೆ ತುಂಬ ತಿಂದೆ ಗೈಸ್ ಅಂತ. ಸೊ ಊಟ ಬಿಟ್ಟೆಲ್ಲ ಮಾಡ್ಕೊಂಡು ಮನೆಗೆ ಬಂದು, ಸೊ ಅವಳು ಅರ್ಶಿನ ಕುಂಕುಮ ಕೊಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಅರ್ಶಿನ ಕುಂಕುಮ ತಗೋತಾ ಇದ್ದೀನಿ. ಸೊ ಇನ್ನು ಟೈಮ್ ಆಗೇ ಹೋಯಿತು, ಸಂಜೆ ಈವ್ನಿಂಗ್. ಬೆಳಗ್ಗೆ ನಾವು ಒಂದು 11:30 ಅನಿಸುತ್ತೆ ಹೊರಟಾಗ. ಸೊ ಈವ್ನಿಂಗ್ 5:30 ಆಗೇ ಹೋಯಿತು ಮನೆಗೆ ಬರೋ ಅಷ್ಟರಲ್ಲಿ. ಸೊ ನಾನು ಕೂಡ ಬಂದು ಅವಳು ಅರ್ಶಿನ ಕುಂಕುಮ ಕೊಟ್ಟಳು. ಸೊ ಅರ್ಶಿನ ಕುಂಕುಮ ಎಲ್ಲ ಸೊ ಅವಾಗಿಂದ ನಾವು ಇಬ್ಬರು ಹಿಂಗೆ ಇರೋದು. ಸೊ ನನ್ನ ಆಫೀಸ್ ಫ್ರೆಂಡ್ ಅವಳಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಸೊ ಇದೆಲ್ಲ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ ನನಗೆ. ಸೊ ತುಂಬ ಖುಷಿ ಆಯಿತು. ಸೊ ನಾನು ಬರ್ತೀನಿ ಅಂತ ಹೊರಟೆ. ಸೊ ಗೈಸ್ ಹೊರಡ್ತಾ ಇದ್ದೀನಿ. ಬಾಯ್ ಹೋಗ್ಬಿಡೆ. ಬಾಯ್ ಬಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ದೀಕ್ಷಾ ಧನು ಯೂಟ್ಯೂಬ್ ಚಾನಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.